ಅಮ್ಮ, ಕೈ ಎಲ್ಲ ಸುಟ್ಬಿಟ್ಟಿದ್ದಾರೆ ಅತ್ತಿ. ಕೈ ಹಂಗಾಗೈತಿ, ಬಟ್ಟೆ ಅದು ಎಲ್ಲ ಒಗದ ಬಾಂಡೆ ತಿಕ್ಕಿ ಕೈ ಇನ್ನೂ ಒಂಥರ ನೋವು ಆಗತ್ತತಿ. ಏನು ಮಾಡಲಿ, ಇದಕ್ಕೆ ಏನು ಹಚ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ. ಏನು ಮಾಡ್ಬೇಕಂತನೂ ತಿಳಿದಂಗಾಗೈತಿ. ಎಲ್ಲ ಕೆಲಸನೂ ನೋಡಿದ್ರೆ ಮಾಡಲೇಬೇಕು, ಒಂದು ಕೆಲಸನೂ ಬಿಡ್ದಂಗೆ ಎಲ್ಲನೂ ಮಾಡಬೇಕು. ಎಲ್ಲ ಮಾಡೋದ್ರಾಗ ನನಗಂತೂ ಸಾಕಾಗೋಗೈತಿ. ಒಂದಿಟ್ಟು ಕುಂದ್ರಾಗ ಕೊಡಂಗಿಲ್ಲ, ಆಗ ಬರೀ ಕೆಲಸ ಹೇಳ್ತಾರೆ. ನಾನು ಮಾಡ್ತೇನೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಕೈ ಬೇರೆ ನೋವು ಐತಿ, ಹೆಂಗೆ ಮಾಡಲಿ? ಈ ಕೈ ಇನ್ನೂ ಗಿಜಿ ಗಿಜಿ ಅನ್ನಕತ್ತದ. ದವಾಖಾನಿಗೆ ಹೋಗಿ ತೋರಿಸಿ ಇದಕ್ಕೆ ಆಯಿಂಟ್ಮೆಂಟಾರ ತೊಗೊಂಡು ಬರ್ಬೇಕು. ಇಲ್ಲ ಅಂದ್ರೆ ಇವ್ರು ನೋಡಿದ್ರೆ ಮತ್ತೆ ಬೈತಾರೆ, ಏನಾಯಿತು, ಯಾರೇನು ಮಾಡಿದ್ರು ಅಂತೇಳಿ. ಹೆಂಗೆ ನಾನು ಹೇಳಿ ಹತ್ತಿರ ನನ್ನ ಕೈ ಸುಟ್ರು ಅಂತೇಳಿ ಹೇಳೋಕ್ಕೂ ಆಗಂಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂಡಿನಿ. ವಿಡಿಯೋಸ್ ಹೆಂಗೆ ಬರತ್ತವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕನ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ ನಮ್ಗೆ ಸಪೋರ್ಟ್ ಮಾಡಿರಿ, ವಿಡಿಯೋಗಳನ್ನ ನೋಡಿರಿ. ಹಂಗೆ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ. ಕತೆ ಚೆನ್ನಾಗಿ ಬರ್ತಾ ಇಲ್ವಾ, ಯಾಕೆ ಇಷ್ಟೊಂದು ವ್ಯೂಸ್ ಕಡಿಮೆ ಬರ್ತಾ ಇದ್ದಾವೆ? ತುಂಬ ಬೇಜಾರಾಗತ್ತೆ ರೀ. ವ್ಯೂಸ್ ಜಾಸ್ತಿ ಬರಲಿ. ನಾನು ನೋಡ್ತಾ ಇದ್ದೇನೆ, ಇಷ್ಟು ದಿನ ಆಯಿತು, ಆದ್ರೂ ಜಾಸ್ತಿ ಬರತ್ತಿಲ್ಲ. ಯಾಕೆ ಜಾಸ್ತಿ ಬರಲ್ಲ? ತುಂಬ ಬೇಜಾರಾಗತ್ತೆ ರೀ. ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಿ, ಅದಕ್ಕೆ ತಕ್ಕಾಗ ವ್ಯೂಸ್ ಅದು ಬರಲಿಲ್ಲ ಅಂದ್ರೆ ನಿಜವಾಗ್ಲೂ ಬೇಜಾರಾಗೇ ಆಗ್ತದೆ. ಯಾಕೆ ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂತಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ವಿಡಿಯೋ ಚಲೋ ಬರತ್ತಿಲ್ಲ, ನೀವು ಏನಾದರೂ ಚೇಂಜ್ ಮಾಡ್ಕೊಡಿ ಅಂತೇಳಿ. ಅದರಲ್ಲಿ ಚೇಂಜ್ ಮಾಡೋಕ್ಕೆ ನೋಡ್ತೀನಿ. ಆದರೆ ಅತ್ತೆ ಸೊಸೆ ಜಗಳ ಎದ್ದಿರೋದೆ. ಆಮೇಲೆ ಅವ್ರನ್ನ ಸೈಲೆಂಟಾಗಿ ಇಟ್ಬಿಡ್ರಿ, ಅವ್ರನ್ನೆಲ್ಲರೂ ಚಲೋ ತಗ ನೋಡ್ಕೊಂಡು ಮಾಡ್ರಿ ಅಂತಂದ್ರೆ ಕತೆಯಾಗಿ ಏನೂ ಇರೋಂಗಿಲ್ಲ. ಅದನ್ನಂತೂ ಯಾರು ನೋಡೋದು ಇಲ್ಲ. ಸೊ ಹಾಗಾಗಿ ಮುಂದೆ ತಾನೇ ಚಲೋ ಹೋಗುತ್ತೆ. ಇವಾಗ ಫಸ್ಟ್ ಕಷ್ಟ ಅನ್ನೋದು ಬರ್ತೈತಿ, ಯಾರಿಗಾದ್ರೂ ಬರ್ತೈತಿ, ನಮಗೂ ಬರ್ತೈತಿ, ಕಥೆಯಲ್ಲಿ ಕೂಡ ಬರ್ತೈತಿ. ಸೊ ಹಾಗಾಗಿ ಯಾವ ರೀತಿ ಕತೆ ಇದೆ ಅಂದರೆ, ಕಷ್ಟಪಟ್ಟು ಯಾವ ರೀತಿಯಾಗಿ ಹಿಂದಾಗಡೆ ಒಳ್ಳೆ ಚಲೋ ಆಗ್ತಾಳೆ ಅವ್ರ ಅತ್ತಿ, ಹೆಂಗೆ ನೋಡ್ಕೋತಾಳ ಅನ್ನೋದು ಕೂಡ ಇದೆ. ಅದನ್ನೆಲ್ಲ ಮಿಸ್ ಮಾಡಿದೆ ನೋಡ್ರಿ ಅಂತ ಹೇಳ್ತಾನೆ. ವ್ಯೂಸ್ ಜಾಸ್ತಿ ಬರಲ್ಲ ಅಂತ ಅಷ್ಟೇ ಕೇಳೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಂಗೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ. ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಇನ್ನೊಂದು, ವಿಡಿಯೋದಲ್ಲಿ ಜಾಸ್ತಿ ಮಾತೇ ಆಯ್ತು ಅಂತ ಅನ್ಬೋದು, ಯಾಕಂದರೆ ನಮ್ಮದು ನಾವು ಹೇಳ್ಕೊಬೇಕಾಗತ್ತೆ. ವಿಡಿಯೋ ಅಷ್ಟೇ ಮಾಡಿಬಿಟ್ರೆ ನಮ್ದು ಯಾರು ಕೇಳ್ತಾರೆ? ಯಾರೂ ಕೇಳೋಂಗಿಲ್ಲ. ಸೊ ಹಾಗಾಗಿ ನಿಮ್ಗೆ ನಮ್ಮ ಬಗ್ಗೆನೂ ತಿಳಿಯಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋದಲ್ಲಿ ಇವತ್ತು ಫಸ್ಟ್ಗೆ ಮಾತಾಡ್ತಾ ಇದ್ದೀನಿ. ಏನು ಅನ್ಕೊಳ್ಳೋದ್ಕೋಬೇಡಿ, ಪ್ಲೀಸ್ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಮಧು, ಮಧು ಎಲ್ಲಿದೆಯಾ? ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ್ಲುಳು? ಅಯ್ಯೋ, ಇವ್ರು ಬಂದರು ಅಂತ ಅನಿಸುತ್ತೆ. ಈ ಕೈನ ನಾನು ಹಿಂದೆ ಮುಚ್ಚಿಟ್ಕೋಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಅತ್ತೆ ಜೊತೆ ಜಗಳ ಮಾಡ್ತಾರೆ ಮತ್ತೆ ಹೋಗಿ. ಹಾಂ ರೀ, ಇಲ್ಲೇ ಕುಂತಿದ್ದೀನಿ. ಏನಾಯಿತು? ಅಯ್ಯೋ, ನಾನು ಅಲ್ಲೆಲ್ಲ ಹುಡ್ಕಿನಿ, ನೀ ಸಿಗ್ಲಿಲ್ಲ. ಅದಕ್ಕೆ ಮತ್ತೆ ಇಲ್ಲಿ ಬನ್ನಿ, ಇಲ್ಲೇ ಇದೆಯೇನ? ನಾನು ಅವಾಗಿಂದ ಕರೆಯಕತ್ತನ, ಕೇಳಿಸ್ಬಲ್ತಾ ನಿನಗೆ? ಅಯ್ಯೋ ಇಲ್ಲ ರೀ, ನನಗೆ ಕೇಳಿಸ್ಲಿಲ್ಲ. ಹೇಳ್ರಿ, ಏನಾದರೂ ಕೆಲಸ ಆಯ್ತಾ? ಕೆಲಸ ಏನಿಲ್ಲ, ಸ್ವಲ್ಪ ಹೊರಗಡೆ ಹೋಗ್ಬರೋಣ ಬಾ. ಹೊರಗಡೆ ಹೋಗೇ ಇಲ್ಲ ಪಾಪ. ನೀನು ಮದುವೆ ಆಗಿ ನಿನಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿರೋಕ್ಕಿಂತ ಮನೇಲೇ ಅದಿ. ಇನ್ನು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ನಡಿ ಹೊರಗಡೆ ಹೋಗ್ಬರೋಣ. ಅಯ್ಯೋ, ಹೊರಗಡೆನಾ? ಅಲ್ಲ ರೀ, ಅದು ಅತ್ತೆ ಅದು ಏನಂತಾರೋ ಏನೋ, ಮತ್ತು ಅವರು ಸಿಟ್ಟು ಮಾಡ್ಕೊಂಡ್ರೆ, ಕೋಪ ಮಾಡ್ಕೊಂಡ್ರೆ, ಮಾಮ ಅದು ಬೈದ್ರೆ ಏನು ಮಾಡೋದು? ಬೇಡ ರೀ, ಮನೇಲೇ ಇರೋಣ ಬಿಡಿ, ಹೊರಗಡೆ ಅದು ಎಲ್ಲೂ ಬೇಡ. ಹಂಗಂದ್ರೆ ಹೆಂಗೆ? ಅವ್ರು ಬೈತಾರಂತೆ ನಾನು ನಿನ್ನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ದೆ ಹಾಗೆ ಇರಬೇಕು? ನನ್ನ ಫ್ರೆಂಡ್ಸ್ಗೆಲ್ಲ ನೀನು ಇಂಟ್ರೊಡ್ಯೂಸ್ ಮಾಡೋದು ಬೇಡ. ಅವರೆಲ್ಲ ಅವಾಗಿಂದ ಕೇಳಕತ್ತಾರ, ಹೇಳ್ತೀನಿ ಏನಪ್ಪ ಮದುವೆ ಆಗಿ ಮನೇಲೆ ಇಟ್ಕೊಂಡು ಕುಂತ್ಬಿಟ್ಟು ಹೊರಗದು ಕರ್ಕೊಂಡು ಬರ್ತೀಯಲ್ಲ ಅಂತೇಳಿ ಕಾಮಿಡಿ ಮಾಡ್ತಾರೆ. ನನಗೆ ಒಂಥರ ಇದು ಅನ್ಸತ್ತೆ. ಅದಕ್ಕೆ ಇವತ್ತು ಎಲ್ಲರೂ ಕುಡಿಸಿ ಪಾರ್ಟಿ ಇಟ್ಕೊಂಡಾರ. ಸೊ ಹಂಗೆ ಹೋಗಿ ಪಾರ್ಟಿ ಮುಗಿಸ್ಕೊಂಡು ನಾವು ನೀವು ಹೋಗ್ಬೇಕಾರೆ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರೋಣ. ಹೌದಾ? ಅಪ್ಪ ಅಮ್ಮನ ಹತ್ರ? ಸರಿ, ಇವಾಗೇ ಬರ್ತೀನಿ. ಓಹೋ ಹೋ, ಪಾರ್ಟಿ ಅಂದ್ರೆ ಬರೋದಿಲ್ಲ ಅಂತ ಅಂದು, ಫ್ರೆಂಡ್ಸ್ಗಳಿಗೆ ಅಂದ್ರೆ ಬರೋದಿಲ್ಲ ಅಂದು, ಹೊರಗೆ ಸುತ್ತಕ್ಕೆ ಹೋಗೋಣ ಬಾ ಅಂದ್ರೂ ಬರೋದಿಲ್ಲ ಅಂದು, ಅಪ್ಪ ಅಮ್ಮನ ನೋಡಕ್ಕೆ ಹೋಗೋಣ ಅಂದ್ರೆ ಓಡಿ ಬರ್ತೀಯಲ್ಲ. ಅಪ್ಪ ಅಮ್ಮ ಅಂದ್ರೆ ಅಷ್ಟೀತಲ್ಲ ನಿನಗೆ? ಹೌದು ರೀ, ನನಗೆ ಇರಾರದ ಯಾರ ಅವರಿಬ್ಬರ ಅಲ್ಲ, ಅದಕ್ಕಾಗಿ ಅವ್ರಂದ್ರೆ ಅಷ್ಟು ಇದನ್ನು ಮಾಡ್ತಾನೆ ಅಷ್ಟೆ. ಸರಿ ಹೋಗೋಣ. ಆದರೂ ಹತ್ತಿರು ಮಾಮ ಏನಂತಾರ ಅಂತಾನ ನನಗೆ ಗಾಬರಿ ಆಗತ್ರಿ. ಸರಿ, ಹಾಗಾದ್ರೆ ನೀನು ಡ್ರೆಸ್ ಚೇಂಜ್ ಮಾಡು, ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ರೀ. ಯಾಕೋ ಅವಾಗಿಂದ ಕೈ ಹಿಂದೆ ಇಟ್ಕೊಂಡಿದ್ಲು, ಕೇಳಬೇಕು ಅಂತ ಅನ್ಕೊಂಡೆ. ಹೊರಗಡೆ ಹೆಂಗೋ ಹೋಗ್ತಾನಲ್ಲ ಅವಾಗ ಹೇಳ್ತಾನೆ, ಇವಾಗ ಬೇಡ. ಹಬ್ಬ, ಇವ್ರು ನನ್ನ ಕೈ ಅಂತೂ ನೋಡಲಿಲ್ಲ. ನಾನು ಎಲ್ಲಿ ನೋಡ್ಬಿಟ್ರೇನೋ ಅಂತ ಅನ್ಕೊನಿ. ಹೇಳಿದ್ರೆ ಏನು ಹೇಳ್ಬೇಕಂತನೂ ಗೊತ್ತಾಗತ್ತಿರ್ಕಿಲ್ಲ. ನಾನೇನೋ ಅತ್ತಿ ಕೈ ಸುಟ್ಟಾರಂತ ಹೇಳಂಗಿಲ್ಲ. ಸುಮ್ಮನೆ ನಾನೇ ಏನೋ ಮಾಡೋಕ್ಕೋಗಿ ಎತ್ತ ನೋಡೋಕ್ಕೋಗಿ ಅದನ್ನು ಕೈಯಾಗಿ ಹಿಡ್ಕೊಂಡ್ಬಿಟ್ಟಿನಿ ಅಂತ ಹೇಳ್ಬಿಡ್ತೇನೆ. ಮತ್ತೆ ಇನ್ನೇನು ಮಾಡೋದು? ಸುಮ್ಮನೆ ಮತ್ತೆ ನನ್ನಿಂದ ಜಗಳ ಆಗಬಾರ್ದು ಮನ್ಯಾಗ. ಅದಕ್ಕೆ ರೀ, ನಾನು ರೆಡಿ ಆಗಿದೆ ರೀ, ನೀವಿನ್ನೂ ಬಂದೇ ಇಲ್ಲ, ನೀವಿನ್ನೂ ಆಗಿಲ್ಲ. ಎಲ್ಲಿಗೆ ಹೊಂಟ್ರಿ? ಹಾಂ, ಮನ್ಯಾಗ ಅತ್ತಿ ಮಾವ ಅದಾರು, ಅವ್ರಿಗೆ ಅಂದಿಟ್ಟು ಹೇಳಬೇಕು ಮಾಡಬೇಕು ಅನ್ನೋದು ಏನಾರ ಆಯ್ತಾ ನಿನಗೆ? ಗಂಡು ಕರೆದ ತಕ್ಷಣ ಕುನ್ಕೊಂತ ಹುಡುಗಾಗ ನಿಂತುಬಿಟ್ಟಿಯಲ್ಲ? ಹಾಂ? ಅಯ್ಯೋ ಅತ್ತಿ, ಅದು ಅವರು ಹೊರಗಡೆ ಹೋಗೋಣ ಅಂತ ಅಂದರು. ಅವ್ರ ಫ್ರೆಂಡ್ಸ್ಗಳೆಲ್ಲ ನೀನು ಹೆಂಡ್ತಿನ ಭೇಟಿ ಮಾಡಿಸು ಒಂದು ಪಾರ್ಟಿ ಇಟ್ಕೋತೇವೆ ಕರ್ಕೊಂಡು ಬಾ ಅಂದ್ರಂತ.
ಅದಕ್ಕಾಗಿ ಅವರು ಈ ಸೀರೆ ಉಟ್ಕೊಂಡ ರೆಡಿ ಆಗಂದ್ರು ಅತ್ತಿ. ಅದಕ್ಕೆ ರೆಡಿ ಆದ್ನಿ. ನಿಮಗೆ ಹೇಳೇ ಹೋಗ್ಬೇಕಂತ ರೆಡಿ ಆದ್ವಿ. ಆಮೇಲೆ ಹೋಗ್ಬೇಕಾರೆ ನಿಮ್ಗೆ ಹೇಳಿದ್ರಾಯ್ತಂತ ಅನ್ಕೊಂಡೆ ಸುಮ್ಮನೆ ಆದ್ರಿ ಅತ್ತಿ. ಯಾಕೆ ಹೋಗಿ ಬಂದ ಮ್ಯಾಲ ಹೋಗಿ ಬಂದು ಅಂತ ಹೇಳ್ಬೇಕಿಲ್ಲ? ಮನ್ಯಾಗ ನಾವು ಹಿರಿಯರ ಅನ್ನೋದು ದೊಡ್ಡಾರ ಹೇಳ್ಬೇಕು ಕೇಳಬೇಕು ಅನ್ನೋದು ಏನು ಆಯ್ತಾ ನಿನಗೆ? ನಿಮ್ಮಪ್ಪ ನಿಮ್ಮವ್ವ ಇದ್ದ ಕಳ್ಸ್ಯಾರೇನಾರ? ಹಾಂ ಇದ ಬುದ್ಧಿ ಕಲಿಸಿ ಕಳ್ಸ್ಯಾರೇನ ನಿನಗೆ? ನಿನಗೆ ತಿಳಿದಾಗ ಮಾಡು ಅಲ್ಲಿ ಹೋಗಿ ಅಂತೇಳಿ. ಹಾಂ ಭಾರಿ ಹುಷಾರದಿ ಬಿಡು. ನಿನ್ನಂತಕ್ಕೆ ಎಲ್ಲಿ ನೋಡೇ ಇಲ್ಲ ನಾನು. ನಿನ್ನ ಮೂಳ ತೊಗೊಂಬಂದ ಕಾಸ ಒಂದು ಮಾತು ಬರಬೇಕು ಕೇಳ್ಬೇಕು ನಾನು ಹೋಗಂದ್ರೆ ಅಷ್ಟೇ ಹೋಗ್ಬೇಕು. ಅದನ್ನ ಬಿಟ್ಟು ನೀನು ನೀನು ಗಂಡ ನೀವು ತಿಳಿದಂಗೆ ಮಾಡ್ತಾರೇನ? ತಡಿ ಬರಲಿ ಅವನ ಕೇಳ್ತಾನೆ ಚಂದಾಗ. ಏನಾರ ಅನ್ಕೊಡೋದು ಮಕ್ಕ ಹಿಂಗೆ ಮಾಡ್ಕೊಂಡು ನಿಂತು ಬಿಡ್ತಾಳ ಅದನ್ನ. ನಿನ್ನ ಮಕ್ಕದಾಗ ನನ್ನ ಕಾಲು ಮರಿ ಹಾಕ ಏನು ಚಂದಾಗ ಬುದ್ಧಿ ಐತಿ ನಿನಗೆ? ಹಾಂ ನಿನ್ನ ಮಾತು ನೋಡಿ ಮತ್ತೆ ನನಗೆ ನಿನ್ನ ನೋಡ್ರಿ ಮೈಯೆಲ್ಲ ಉಳಿತೈತೆ ನೋಡಲಿ ನನಗೆ. ಎಲ್ಲೇ ಹಾಕಿದ್ಯೋ ನನ್ನ ಮಗನ ಜೀವನ ಹಾಳು ಮಾಡಿದಿ. ನಮ್ಮ ಮನೆಗೆ ಬಂದು ದರಿದ್ರ ಬಂದು ಸೇರ್ಕೊಂಡ್ಬಿಟ್ಟತ್ ನಮ್ಮ ಮನೆಗೆ. ಅಮ್ಮ ಯಾಕಮ್ಮ ಆಕಿಗೆ ಹಾಗೆಲ್ಲ ಅಂತಿದ್ದಿ? ಹಾಗೆಲ್ಲ ಯಾಕೆ ಬೈತಿದ್ದಿ? ಆಕೆ ಏನು ಮಾಡಿದಾಳೆ ನಿನ್ಗೆ? ಹಾಂ ನಾನು ಹೇಳಿರೋದಕ್ಕೆ ಆಕೆ ಹೋಗಿ ರೆಡಿ ಆದ್ಲು. ಆಕೆ ಮೊದಲು ನಿಮ್ಗೆ ಹೇಳಂತ ಅಂದ್ಲು. ಆದ್ರೆ ನಾನು ಹೋಗೋ ಮುಂದೆ ಹೇಳ್ತೇನೋ ಅವ್ರಿಗೆ ಅವಾಗ ಹೇಳಿದ್ರಾತು ಬಾ ನೀನು ರೆಡಿ ಆಗೋದು ನಾನು ಹೇಳ್ತೇನೆ ಅಂತ ಹೇಳಿನಿ. ನಾನು ಫೋನ್ ಬಂತು ಹಾಗಾಗಿ ಹೊರಗೆ ಹೋಗಿದ್ನಿ ಮಾತಾಡೋಕೆ. ಮಕ್ಕ ತೊಳ್ಕೊಂಡು ಅತ್ತ ಬನ್ನಿ. ಏನು ನೀನು ನೋಡಿದ್ರೆ ಆಕಿನೆಲ್ಲ ಬೈಯಾಕತ್ತಿದ್ದಿ? ಆಕೇನು ಮಾಡಿದ್ಲು? ಓಹೋ ಬಂದ್ಬಿಡ ಹೆಂಡತಿ ಮಾತಿಗೆ ಈಗ ಹೆಂಡತಿ ಪರವಾಗಿ ನಿಂದಾಕತ್ತೇನೆ ನೀನು? ಹಾಂ ತಾಯಿನ ಬಿಟ್ಟು ಹೆಂಡತಿ ಪರವಾಗಿ ನಿಲ್ಲಾಕತ್ತಿ ಬಿಡಂಗಾರ. ನಾನು ನಿಮಗೆ ಲೆಕ್ಕಕ್ಕೆ ಇಲ್ಲ. ನೀವು ತಿಳಿದಂಗೆ ಮಾಡ್ರಿ ಹಂಗಾರ. ನಮ್ಮ ಮನ್ಯಾಗ ಹಿರಿಯರು ಅಂತದವಲ್ಲ ನಾವು ಇದ್ದು ಸತ್ತಂಗೆ ಬಿಡಂಗಾರ ಮನ್ಯಾಗ. ಹಾಂ ನಿಮ್ಗೆ ಹೆಂಗೆ ತಿಳಿದದ್ದು ಹಂಗೆ ಮಾಡ್ರಪ್ಪ, ಹಂಗೆ ಮಾಡ್ರಿ. ತಾಯಿ ಮಗ ತಂದಿಡಕ್ಕೆ ನೋಡ್ತಾರೆ ಬಿತ್ರಿ ಅಲ್ವೇ ಬಾ. ಆಕೆ ಏನು ಮಾಡಿಲ್ಲ ಅಂತ ಆಕಿನ ಬೈತಿ ನೀನು? ಆಕೆ ಏನು ಮಾಡೇ ಇಲ್ಲ ಪಾಪ. ಆಕೆ ಏನಾರ ಅಂದ್ಲ ನಿನಗೆ? ಹಾಂ ನೀನು ನೋಡಿದ್ರೆ ಹಿಂಗಿಲ್ಲ ಅಂತಿದ್ಯಲ್ಲ ಆಕಿನ. ಯಾಕೆ ಹಿಂಗೆ ಬೈತಿ ಬೇ? ಹಾಂ ಯಾಕೆ ಹಿಂಗೆ ಬೈತಿ? ನೋಡ್ಬೇವಾ ನನ್ನ ಫ್ರೆಂಡ್ಸ್ ಎಲ್ಲ ಅವಾಗಿಂದ ಕೇಳಾಕತ್ತಿದ್ರು ಮದುವೆ ಮಾಡ್ಕೊಳನಂತಿ. ನೀನು ಹೇಳ್ತೀನಿ ನಮ್ಗೆ ತೋರಿಸ್ತಾನ ಕರ್ಕೊಂಬರ್ತಾನ ಆಮೇಲೆ ಮದುವೆಗೆ ನಮ್ಮನ್ನ ಕರೀದನ ಮದುವೆ ಮಾಡ್ಕೊಂಡ್ಬಿಟ್ಟಿಯನ ಅಂತ ಅನ್ನಕತ್ರ. ಅದಕ್ಕೆ ನಾನು ಯಾಕೆ ಬಿಡಬೇಕು? ಇಷ್ಟು ದೊಡ್ಡ ಕೆಲಸದಾಗದನು ಹೋಗಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿ ಕೊಟ್ರಾಯ್ತು ಅಂತೇಳಿ ಕರ್ಕೊಂಡು ಹೊಂಟಿದ್ನಿ. ನೀ ನೋಡಿದ್ರೆ ಪಾಪ ಆಕಿನ ಬೈ ಆಕತ್ತಿಲ್ಲ. ಆಕೆ ಬರೋದಿಲ್ಲ ಅಂದ್ಲ. ನೋಡ್ರಿ ನಾನು ಬರಂಗಿಲ್ಲ, ನಾನು ಎಲ್ಲಿಗೂ ಬರಂಗಿಲ್ಲ ಅಂತ ಅಂದ್ಲ. ನಾನು ಬಾ ಅವರೆಲ್ಲ ಕೇಳಾಕತ್ರು. ನಾನು ಹೆಂಡ್ತಿ ಅಂತ ಯಾರಂತ ತೋರಿಸ್ಬೇಕು ನಾ ಅಂತಂದಿದ್ದಕ್ಕೆ ಭಯ್ಯನ ಹೋಗಿ ಪಾಪ ಸೀರೆ ಉಟ್ಕೊಂಡು ಬಂದಾಳ. ನೀ ನೋಡಿದ್ರೆ ಆಕೆ ಹೇಳಿರೋ ಹಂಗೆ ಮಾಡಾಕತ್ತಿದ್ಯಲ್ಲ. ಹಾಂ ಆಕೆ ಹೇಳಿ ಬೈಸೋ ಹಂಗೆ ಆಕೆ ಹೇಳಿ ನಾನು ಕರ್ಕೊಂಡು ಹೋಗುವಂಗೆ ಮಾಡತ್ತಿಲ್ಲ. ನಾನು ಆಕೆ ಬೈಸೋ ಹಂಗೆ ಆತ ಬಿಡು ನಿನ್ಗೆ. ಅಂದ್ರೆ ನಾನು ನಿನಗೆ ಬಂದು ಹೇಳಬೇಕಾಗಿತ್ತು. ಆತ್ಪ ನಿಮಗೆ ತಿಳಿದಂಗೆ ಮಾಡ್ಕೊಂಡು ಹೋಗ್ರಿ. ನೀವು ಗಂಡ ಹೆಂಡತಿನ ಮಾತು ಕೇಳಬೇಡ್ರಿ. ನಿಮ್ಗೆ ಹೆಂಗೆ ತಿಳಿದದ ಹಂಗೆ ಮಾಡ್ರಿ. ನಾವೇನು ಯಾರಿಗೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ನಾವು ನಿಮ್ಮ ಸಾವರಿಗೆ ಬರಂಗಿಲ್ಲ. ನಮ್ದೆಷ್ಟೋ ನಾವೆಷ್ಟು ಅಷ್ಟಿರ್ತೋ ಗಂಡ ಹೆಂಡತಿ ಮಗಳು. ನಿಮ್ಮ ತಂಟೆಗೆ ಬಂದ್ರೆ ಹೇಳಿನ ಬರಂಗೇ ಇಲ್ಲ ಕೇಳಂಗಿಲ್ಲ. ನಿಮ್ಮನ್ನ ಎಲ್ಲರ ಹೋಗ್ರಿ. ಹಾಂ ಬೇಕಿದ್ರೆ ಮನೆ ಬಿಟ್ಟು ಹೋಗ್ರಿ. ಯಾಕೆ ಹೊಂಟ್ರ ಅಂತ ಕೇಳಂಗಿಲ್ಲ ನಾನು. ಆತಾ ಹೋಗ್ರಿ. ಅಯ್ಯೋ ಅತ್ತಿ ನೀವು ಹೋಗ್ಬೇಡ ಅಂದ್ರೆ ಹೋಗಂಗಿಲ್ರಿ. ನೀವು ಸಿಟ್ಟು ಮಾಡ್ಕೋಕೆ ಹೋಗ್ಬೇಡ್ರಿ. ನೀವು ಬೇಡ ಅಂದ್ರೆ ನಾನು ಎಲ್ಲೂ ಹೋಗಂಗಿಲ್ರಿ. ನನ್ನ ಮನ್ಯಾಗ ಇರ್ತೇನೆ ರೀ. ಅಲ್ಲಲ್ಲ ಮೂಳ ನಿಂದು ಗೊತ್ತಿಲ್ಲ ನನಗೆ? ಹಾಂ ನನ್ನ ಮಗನ ಮುಂದೆ ಹಿಂಗಂತೇನ? ನನಗೆ ನನ್ನ ಮಗಗೆ ಹಚ್ಚಿಡಾಕ ನೋಡ್ತೇನೆ ನೀನು? ಹಾಂ ಹಚ್ಚಿಡಾಕ ಎಷ್ಟಾರ ಇದ್ದಿದ್ದಲ್ಲ ನಿನಗೆ ತಿಂಡಿ? ಹಾಂ ನಾವಿಬ್ರು ತಾಯಿ ಮಗ ಇಲ್ಲಿ ಹೊಡೆದಾಡ್ಕೊಂಡು ಜಗಳಾಡ್ಕೊಂಡಿರಿ. ನಾನೆಲ್ಲ ರಾಮ್ ಹಿಂದೆ ನಿಂತ್ಕೊಂಡು ನೋಡ್ತಾನಂತೇನು ನೀನು? ಬರೀ ಬಂದಾಗಿಂದ ಜಗಳ ಹಚ್ಚುತ್ತೆ ನೋಡಿ ನಿಂದು ಕಾದೇ. ಒಂದೇನಾದ್ರು ನೆಟ್ಟಗ ಇದೆಯೇನ? ಹಾಂ ಅತ್ತಿ ನಾನೇನನ್ರಿ? ನೀವು ಬ್ಯಾಡ ಅಂದ್ರೆ ಹೋಗೋದಿಲ್ಲ, ನನ್ನ ಮನ್ಯಾಗ ಇರ್ತಾನಂತ ಹೇಳಿನಿ. ಯಾಕೆ ರತ್ತಿ ಇಷ್ಟೊಂದು ಸಿಟ್ಟು ಮಾಡ್ಕೋತೀರಿ? ಯಾಕೆ ಬೈಯುದ ಮಾಡ್ತೀರಿ? ನೀವು ಹೇಳಿದಂಗೆ ಕೇಳ್ತೇನೆ ನಾನು. ನೀವು ಬ್ಯಾಡ ಅಂದ್ರೆ ಹೋಗಂಗಿಲ್ಲ. ಬ್ಯಾಡಿವ ತಾಯಿ ನೀ ನನ್ನ ಮಾತು ಕೇಳೋದು ಬೇಡ. ನಮ್ಮದು ನೀ ಏನು ಮಾಡೋದು ಬೇಡ. ನಮ್ಮದು ನಾವು ಮಾಡ್ಕೊತ ನಿಂದ್ರೆ ನೀ ಮಾಡ್ಕೊಂಡು ತಿನ್ನು. ಅಲ್ಲೊಂದು ರೂಮ್ ಕೊಟ್ಟಲ್ಲ ಅಲ್ಲೇ ಒಂದು ಒಲಿ ತೊಗೊಂಬಂದು ಗ್ಯಾಸ್ ಇಟ್ಕೊಂಡು ಮಾಡ್ಕೊರಿ. ಆದರೆ ನಮ್ಮ ಮನೆಗೆ ನೀ ಬರಬೇಡ. ನಮ್ಮ ಮನೆಗೆಲ್ಲ ನಾವಿದ್ದಲ್ಲಿ ನೀ ಬರಬೇಡ ಅಷ್ಟೇ ನನಗೆ. ಹಾಂ ಈಗ ಹೇಳತ್ತ ನಮ್ಮ ಮುಂದೆ ಹೇಳತ್ತ ನೋಡ ಸರಿಯಾಗಿ ಅವ್ನು ಕೇಳಿಸ್ಕೊಲ್ಲ ಅಂತೇಳಿ. ನಮಗೆ ನೀ ಮಾಡೋದು ಬೇಡ. ನೀನು ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ತಿನ್ನು. ನನ್ನ ತಂಟೆ ಬರಬೇಡ ಅಷ್ಟೇ. ಅಯ್ಯೋತಿ ಯಾಕೆ ಹಿಂಗೆ ಅಂತೀರಿ? ನಮ್ಮ ಕಂಡ್ರೆ ಯಾಕೆ ಹಿಂಗೆ ಮಾಡಾಕತ್ತೀರಿ? ನಾನೇನು ನಿಮಗಂತ ದ್ರೋಹ ಮಾಡೀನಿ? ದ್ರೋಹ? ನೀನು ನಮ್ಮ ಮನೆಗೆ ಮದುವೆ ಆಗಿ ಬಂದಿದ್ದ ದೊಡ್ಡ ದ್ರೋಹ. ಇನ್ನೇನಾಗಬೇಕಿನ್ನ ದೊಡ್ಡ ದ್ರೋಹ ನಿನಗೆ. ಮುಚ್ಕೊಂಡು ಹೋಗು. ಎಲ್ಲೂ ಹೊಂಟಿಲ್ಲ. ಮತ್ತು ನನ್ನಿಂದಾಗೆ ನನ್ನ ಮಗ ಆರಾಮ್ ಜೊತೆ ಜಗಳ ಮಾಡೋದು ಬೇಡ. ನಿನ್ನಿಂದಾಗೆ ಎಲ್ಲ ಜಗಳಾಡ್ಕೊತ ಕುಂದ್ರದು ಬೇಡ. ಹೋಗು. ಎಲ್ಲ ಹೊಂಟಾನು ಕರ್ಕೊಂಡು ಹೋಗು. ಯವ್ವ ನನಗೆ ಇದನ್ನು ಕೇಳೋಕ್ಕಾಗಲ್ಲ ಬೈದಿ ನಂಕು. ಈಗ ಹೇಳಿದ್ದೇನೆ ನಾನು. ನೀನು ಸುಮ್ಮನೆ ಇದ್ದು ಬಿಡು. ಯಾಕೆ ಬೈತಿ ಆಕಿನ? ಆಕೆ ಏನು ಅಂತದ ಅಂದ್ಲು? ಏನು ಮಾಡ್ಯಾಳ ಅಂತದ? ಹೌದಾ ಬಾಡಿ ಆಕೇನು ಮಾಡಿಲ್ಲ. ಎಲ್ಲ ನಾನು ಮಾಡ್ತಾನೆ. ನನಗೆ ಜಗಳಾಡೋದಂದ್ರೆ ಇಷ್ಟ ನೋಡ. ಅದಕ್ಕೆ ಬರೀ ಜಗಳಾಡ್ಕೊಂತಾನೆ ಇರ್ತಾನೆ. ಒಬ್ಬರ ಜೊತೆ ಜಗಳಾಡಲಿಲ್ಲ ಅಂದ್ರೆ ಮತ್ತೆ ನನಗೆ ತಿಂದಿದ್ದಾಗ ಅರಗಬೇಕಲ್ಲ. ಹಾಂ ಅದಕ್ಕೆ ಜಗಳಾಡ್ಕೊಂತಾನೆ ಇರ್ತಾನೆ. ಏನು ಮಾಡೋದು? ನಾನು ಹಂಗೆ ಬಂದತೇನ ಹುಟ್ಟುಗುಣ ಸತ್ರು ಹೋಗಂಗಿಲ್ಲ ಅಂತಾರದ. ಏನು ಮಾಡೋಕೆ ಹಂಗೇ ಇಲ್ಲ.